ತುಂಗೆ ಮಲಿನ ಆಗ್ತಾ ಇರೋದು ಕೇವಲ ಇಷ್ಟೇ ವಿಚಾರವಾಗ? ಹಾಗಾದರೆ ಬೇರೆ ಯಾವ ವಿಚಾರವಾಗಿ ಮಲಿನವಾಗ್ತಾ ಇರ್ಬೋದು? ಕಾರ್ಖಾನೆಗಳಿಂದ ಬಿಡುವಂಥ ಆ ಒಂದು ತ್ಯಾಜ್ಯ ಅದರಿಂದಲೂ ಕೂಡ ಮಲಿನ ಆಗ್ತಾ ಇದೆ. ಯಾವ ಜಾಗದಿಂದ ತ್ಯಾಜ್ಯವನ್ನು ಬಿಡಲಾಗ್ತಾ ಇದೆ, ಎಲ್ಲಿ ಬಂದು ಸೇರ್ತಾ ಇದೆ ಎನ್ನುವ ಜಾಗದಿಂದಲೇ ರಿಪಬ್ಲಿಕ್ ಕನ್ನಡ ಟೀಮ್ ವರದಿಯನ್ನು ಮಾಡಿದೆ. ನೋಡ್ಕೊಂಬನ್ನಿ. ಫ್ಯಾಕ್ಟರಿಗಳಲ್ಲಿ ನಿರ್ವಹಣೆ ಇಲ್ಲದೆ ಬಿಡುವಂತಹ ಆ ವಿಷಪೂರಿತವಾದಂಥ ಆ್ಯಸಿಡ್, ಆರ್ಸೆನಿಕ್ ಸೇರಿದಂತೆ ಆ ವಿಷಪೂರಿತವಾದಂಥ ತ್ಯಾಜ್ಯ, ಆ ಕೆಮಿಕಲ್ ಯುಕ್ತ ತ್ಯಾಜ್ಯ ಹೇಗೆ ಫಿಲ್ಟರ್ ಇಲ್ಲದೆ ಅಥವಾ ಶುದ್ಧೀಕರಣ ಆಗದೆ ಹೇಗೆ ನದಿ ಮೂಲಗಳನ್ನು ಸೇರುತ್ತೆ, ಆ ನದಿ ಮೂಲಗಳಿಂದ ಸುಮಾರು ನೂರಾರು ಹಳ್ಳಿಗಳಿಗೆ ಕುಡಿಯೋ ನೀರು ಹೇಗೆ ವಿಷವಾಗುತ್ತೆ ಅನ್ನೋದನ್ನು ನಾನಿವತ್ತು ನಿಮಗೆ ರಿಯಾಲಿಟಿಯಾಗಿ ತೋರಿಸ್ತಾ ಹೋಗ್ತೀನಿ. ನೋಡಿ, ನಮ್ಮ ವಿಜೆ ನನ್ನನ್ನು ಫಾಲೋ ಮಾಡ್ತಾರೆ. ಈ ನೋಡಿ, ನಾನೀಗ ಇಲ್ಲಿಂದ ಈ ಕಡೆಗೆ ಹೋಗ್ತೀನಿ. ಇಲ್ಲಿ ಹೋಗಿ ನಿಮಗೂ ತೋರಿಸ್ತೀನಿ ಆ ತ್ಯಾಜ್ಯಯುಕ್ತ ಕೆಮಿಕಲ್ ಯುಕ್ತ ನೀರು ಎಷ್ಟು ವಿಷಪೂರಿತವಾಗಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ನೋಡಿ, ದೃಶ್ಯದಲ್ಲಿ ನೀವು ನೋಡ್ಬೋದು, ಇದು ತ್ಯಾಜ್ಯಯುಕ್ತ ವಿಷಯುಕ್ತವಾದಂತಹ ಈ ಕೆಮಿಕಲ್ ನೀರಿದೆಯಲ್ಲ, ಈ ನೀರು ಎಷ್ಟು ಕರಿ ಇದೆ ಅನ್ನೋದನ್ನು ತಾವು ನೋಡಿ. ಇದೇ ನೀರು ಈ ರೀತಿಯ ಕಾಲುವೆಗಳ ಮೂಲಕ ಹೋಗೋದು ಕೃಷ್ಣೆಯ ಒಡಲನ್ನು ಸೇರಿ ಆನಂತರ ಸುಮಾರು ನೂರಾರು ಹಳ್ಳಿಗಳಿಗೆ ಆ ನೀರು ಸರಬರಾಜಾದಂಥ ನೀರು ನಾವು ಅದನ್ನು ಸೇವಿಸ್ತೀವಿ, ಸಾಂಕ್ರಾಮಿಕ ಕಾಯಿಲೆಗಳಿಗೆ ತುತ್ತಾಗ್ತೀವಿ, ಮನುಕುಲದ ನಾಶಕ್ಕೆ ಇಳಿದ ಹಾಗೆ ಕಾಣಿಸ್ತಿದೆ ಇಲ್ಲಿರುವ ದೊಡ್ಡ ಫ್ಯಾಕ್ಟ್ರಿಗಳು. ಹಂಗೆ ನೋಡಿದರೆ ಎಲ್ಲಿದೆ ಹಾಗಾದರೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ? ರಾಜಾರೋಷವಾಗಿ ಹೀಗೆ ಕಾಲುವೆಗಳ ಮೂಲಕ ಈ ರೀತಿಯ ಕರಿ ನೀರನ್ನು, ಕೆಮಿಕಲ್ ಯುಕ್ತ ನೀರು, ಗಬ್ಬು ವಾಸನೆ ಬರುವಂಥ ಕೆಮಿಕಲ್ ಯುಕ್ತ ಆ್ಯಸಿಡ್ ನೀರು, ಇದನ್ನು ನಾವು ಸ್ಪರ್ಶ ಮಾಡಿದರೆ ಕೈ ಹುಣ್ಣಾಗುತ್ತೆ, ಅಲರ್ಜಿಗಳಾಗುತ್ತೆ, ರೋಗ ರುಜಿನಗಳು ಬರುತ್ತೆ. ಈ ನೀರನ್ನು ಸೇವಿಸಿದಂಥ ಜಲಚರಗಳು ಅಥವಾ ಈ ಕೆಮಿಕಲನ್ನು ಸೇವಿಸಿ ಜಲಚರಗಳು ಎಷ್ಟು ಮಾರಣ ಹೋಮ ಆಗ್ಬೋದು ಅನ್ನೋದನ್ನು ತಾವು ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಈ ಮಾರ್ಗವಾಗಿ ಬಂದಂಥ ಈ ನೀರು ಈ ಕಾಲುವೆಗಳ ಮೂಲಕ ಅಡಿ ಹೋಗಿ ಇದು ಜಲಮೂಲಗಳನ್ನು ಸಂಧಿಸುತ್ತೆ. ಆ ಮೂಲಕ ಚಿಕ್ಕ ಮಕ್ಕಳಲ್ಲಿ ಇವತ್ತು ಸಾಂಕ್ರಾಮಿಕ ರೋಗಗಳು, ಹೃದಯಾಘಾತ, ಕ್ಯಾನ್ಸರ್ನಂತಹ ಮಹಾಮಾರಿಯಂತಹ ಕಾಯಿಲೆಗಳು ಕಾರಣ ಆಗೋದಕ್ಕೆ ಇದೇ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೇಳೋದಿಲ್ಲ, ಕೇಳೋರಿಲ್ಲ. ಈ ರೀತಿಯ ತ್ಯಾಜ್ಯ, ಈ ರೀತಿಯ ಕೆಮಿಕಲ್ ನೀರು ನದಿಗಳಿಗೆ ಸೇರೋದ್ರಿಂದಾಗಿ ಈ ಕಂಟಕ ಎದುರಾಗುತ್ತಿದೆ. ಜನಪ್ರತಿನಿಧಿಗಳು ಎಲ್ಲಿದ್ದೀರಿ? ನಿಮ್ಮನ್ನು ಆರಿಸಿ ಕಳಿಸಿದಂತಹ ಜನ ಇವತ್ತು ಸಾಂಕ್ರಾಮಿಕ ಕಾಯಿಲೆಗಳಿಂದ, ರೋಗ ರುಜಿನಗಳಿಂದ ಸಾಯ್ತಾ ಇದ್ದಾರೆ. ದೇಶದ ಬೆನ್ನೆಲುಬಾದ ರೈತ ಬೆಳೆ ಇವತ್ತು ನೆಲಕಚ್ಚಿ ಇವತ್ತು ಆತ್ಮಹತ್ಯೆಯ ದಾರಿ ಹಿಡಿತಾ ಇದ್ದಾನೆ. ಜಲಮೂಲಗಳು ಬತ್ತಿ ಹೋಗ್ತಾ ಇದ್ದಾವೆ, ಜಲಚರಗಳು ಸಾಯ್ತಾ ಇದ್ದಾವೆ, ಪರಿಸರದ ಸಮತೋಲನ ತಪ್ಪಿ ಹೋಗ್ತಾ ಇದೆ. ಹೀಗೆಲ್ಲ ಇರುವಾಗ ಕಣ್ಣಿದ್ದು ಕುರುಡರಾದ್ರೆ ಹಾಗಾದರೆ ಯಾರ ಲಾಭಿಗಾಗಿ ನೀವು ಇವತ್ತು ಸುಮ್ಮನೆ ಇದ್ದೀರಿ? ಇದೆಲ್ಲ ಪ್ರಶ್ನೆ ಮಾಡಬೇಕಾಗತ್ತಲ್ಲ. ರಿಪಬ್ಲಿಕ್ ಕನ್ನಡ ಈ ಕರಾಳತೆಯನ್ನು ಎಳೆಯಾಗಿ ತೋರಿಸುವಂಥ ಪ್ರಯತ್ನವನ್ನು ನಿಮಗೆ ಮಾಡುತ್ತಿದೆ. ಇದು ಇಲ್ಲಿನ ಗ್ರೌಂಡ್ ರಿಯಾಲಿಟಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಜ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ರಾಯಚೂರು. ನೋಡಿ, ಬೆಳಗ್ಗೆ 9 ಗಂಟೆಯ ನ್ಯೂಸ್ನ ಸಂದರ್ಭದಲ್ಲಿ, ಮಧ್ಯಾಹ್ನ 1 ಗಂಟೆಯ ನ್ಯೂಸ್ನ ಸಂದರ್ಭದಲ್ಲಿ ನಾವು ನಮ್ಮ ವೀಕ್ಷಕರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ವಿ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತೇಳಿ ತುಂಬ ಜನ ರಾಜ್ಯದ ಮೂಲೆಗಳಿಂದ ತಮ್ಮ ಅಭಿಪ್ರಾಯಗಳನ್ನು ವಾಟ್ಸಪ್ ಮೂಲಕ ನಮಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅದರಲ್ಲಿ ಚಿಕ್ಕಮಗಳೂರಿನಿಂದ ಚಿದಾನಂದ್ ಅಂತೇಳಿ ಅವರೊಂದು ವಾಟ್ಸಪ್ ಮೂಲಕ ಅಭಿಪ್ರಾಯವನ್ನು ಕಳಿಸಿದ್ದಾರೆ. ಅದರ ಪ್ರಕಾರ ಅವರು ಹೇಳಿರೋದು, ಯಾರು ಇಲ್ಲಿ ತ್ಯಾಜ್ಯವನ್ನು ನೇರವಾಗಿ ಈ ತುಂಗೆಗೆ ಬಿಡ್ತಿದ್ದಾರೋ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತೇಳಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಇದೇ ರೀತಿಯಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದಾಗ ನಾವು ಅದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಮುಂದಿನ ಸುದ್ದಿ ಗಮನ ಕೊಡೋಣ. ನೋಡಿ, ಅಂದರೆ ತುಂಗೆ ಮಲಿನ ಆಗ್ತಾ ಇರೋದು ಕೇವಲ ಇಷ್ಟೇ ವಿಚಾರವಾಗ? ಹಾಗಾದರೆ ಬೇರೆ ಯಾವ ವಿಚಾರವಾಗಿ ಮಲಿನವಾಗ್ತಾ ಇರ್ಬೋದು? ಕಾರ್ಖಾನೆಗಳಿಂದ ಬಿಡುವಂಥ ಆ ಒಂದು ತ್ಯಾಜ್ಯ ಅದರಿಂದಲೂ ಕೂಡ ಮಲಿನ ಆಗ್ತಾ ಇದೆ. ಯಾವ ಜಾಗದಿಂದ ತ್ಯಾಜ್ಯವನ್ನು ಬಿಡಲಾಗ್ತಾ ಇದೆ, ಎಲ್ಲಿ ಬಂದು ಸೇರ್ತಾ ಇದೆ ಎನ್ನುವ ಜಾಗದಿಂದಲೇ ರಿಪಬ್ಲಿಕ್ ಕನ್ನಡ ಟೀಮ್ ವರದಿಯನ್ನು ಮಾಡಿದೆ. ನೋಡ್ಕೊಂಬನ್ನಿ. ಫ್ಯಾಕ್ಟರಿಗಳಲ್ಲಿ ನಿರ್ವಹಣೆ ಇಲ್ಲದೆ ಬಿಡುವಂತಹ ಆ ವಿಷಪೂರಿತವಾದಂಥ ಆ್ಯಸಿಡ್, ಆರ್ಸೆನಿಕ್ ಸೇರಿದಂತೆ ಆ ವಿಷಪೂರಿತವಾದಂಥ ತ್ಯಾಜ್ಯ, ಆ ಕೆಮಿಕಲ್ ಯುಕ್ತ ತ್ಯಾಜ್ಯ ಹೇಗೆ
ಫಿಲ್ಟರ್ ಇಲ್ಲದೆ ಅಥವಾ ಶುದ್ಧೀಕರಣ ಆಗದೆ ಹೇಗೆ ನದಿ ಮೂಲಗಳನ್ನು ಸೇರುತ್ತೆ, ಆ ನದಿ ಮೂಲಗಳಿಂದ ಸುಮಾರು ನೂರಾರು ಹಳ್ಳಿಗಳಿಗೆ ಕುಡಿಯೋ ನೀರು ಹೇಗೆ ವಿಷವಾಗುತ್ತೆ ಅನ್ನೋದನ್ನು ನಾನಿವತ್ತು ನಿಮಗೆ ರಿಯಾಲಿಟಿಯಾಗಿ ತೋರಿಸ್ತಾ ಹೋಗ್ತೀನಿ. ನೋಡಿ, ನಮ್ಮ ವಿಜಯ್ ನನ್ನನ್ನು ಫಾಲೋ ಮಾಡ್ತಾರೆ. ಈ ನೋಡಿ, ನಾನೀಗ ಇಲ್ಲಿಂದ ಈ ಕಡೆಗೆ ಹೋಗ್ತೀನಿ. ಇಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ ಆ ತ್ಯಾಜ್ಯಯುಕ್ತ ಕೆಮಿಕಲ್ ಯುಕ್ತ ನೀರು ಎಷ್ಟು ವಿಷಪೂರಿತವಾಗಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ನೋಡಿ, ದೃಶ್ಯದಲ್ಲಿ ನೀವು ನೋಡ್ಬೋದು, ಇದು ತ್ಯಾಜ್ಯಯುಕ್ತ ವಿಷಯುಕ್ತವಾದಂತಹ ಈ ಕೆಮಿಕಲ್ ನೀರಿದೆಯಲ್ಲ, ಈ ನೀರು ಎಷ್ಟು ಕರಿ ಇದೆ ಅನ್ನೋದನ್ನು ತಾವು ನೋಡಿ. ಇದೇ ನೀರು ಈ ರೀತಿಯ ಕಾಲುವೆಗಳ ಮೂಲಕ ಹೋಗೋದು ಕೃಷ್ಣೆಯ ಒಡಲನ್ನು ಸೇರಿ ಆನಂತರ ಸುಮಾರು ನೂರಾರು ಹಳ್ಳಿಗಳಿಗೆ ಆ ನೀರು ಸರಬರಾಜಾದಂಥ ನೀರು ನಾವು ಅದನ್ನು ಸೇವಿಸ್ತೀವಿ, ಸಾಂಕ್ರಾಮಿಕ ಕಾಯಿಲೆಗಳಿಗೆ ತುತ್ತಾಗ್ತೀವಿ. ಮನುಕುಲದ ನಾಶಕ್ಕೆ ಇಳಿದ ಹಾಗೆ ಕಾಣಿಸ್ತಿದೆ ಇಲ್ಲಿರುವ ದೊಡ್ಡ ಫ್ಯಾಕ್ಟ್ರಿಗಳು. ಹಂಗೆ ನೋಡಿದರೆ ಎಲ್ಲಿದೆ ಹಾಗಾದರೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ? ರಾಜಾರೋಷವಾಗಿ ಹೀಗೆ ಕಾಲುವೆಗಳ ಮೂಲಕ ಈ ರೀತಿಯ ಕರಿ ನೀರನ್ನು, ಕೆಮಿಕಲ್ ಯುಕ್ತ ನೀರು, ಗಬ್ಬು ವಾಸನೆ ಬರುವಂಥ ಕೆಮಿಕಲ್ ಯುಕ್ತ ಆ್ಯಸಿಡ್ ನೀರು, ಇದನ್ನು ನಾವು ಸ್ಪರ್ಶ ಮಾಡಿದರೆ ಕೈ ಹುಣ್ಣಾಗುತ್ತೆ, ಅಲರ್ಜಿಗಳಾಗುತ್ತೆ, ರೋಗ ರುಜಿನಗಳು ಬರುತ್ತೆ. ಈ ನೀರನ್ನು ಸೇವಿಸಿದಂಥ ಜಲಚರಗಳು ಅಥವಾ ಈ ಕೆಮಿಕಲನ್ನು ಸೇವಿಸಿ ಜಲಚರಗಳು ಎಷ್ಟು ಮಾರಣ ಹೋಮ ಆಗ್ಬೋದು ಅನ್ನೋದನ್ನು ತಾವು ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಈ ಮಾರ್ಗವಾಗಿ ಬಂದಂಥ ಈ ನೀರು ಈ ಕಾಲುವೆಗಳ ಮೂಲಕ ಅಡಿ ಹೋಗಿ ಇದು ಜಲಮೂಲಗಳನ್ನು ಸಂಧಿಸುತ್ತೆ. ಆ ಮೂಲಕ ಚಿಕ್ಕ ಮಕ್ಕಳಲ್ಲಿ ಇವತ್ತು ಸಾಂಕ್ರಾಮಿಕ ರೋಗಗಳು, ಹೃದಯಾಘಾತ, ಕ್ಯಾನ್ಸರ್ನಂತಹ ಮಹಾಮಾರಿಯಂತಹ ಕಾಯಿಲೆಗಳು ಕಾರಣ ಆಗೋದಕ್ಕೆ ಇದೇ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೇಳೋದಿಲ್ಲ, ಕೇಳೋರಿಲ್ಲ. ಈ ರೀತಿಯ ಕೆಮಿಕಲ್ ನೀರು ನದಿಗಳಿಗೆ ಸೇರೋದ್ರಿಂದಾಗಿ ಈ ಕಂಟಕ ಎದುರಾಗುತ್ತಿದೆ. ಜನಪ್ರತಿನಿಧಿಗಳು ಎಲ್ಲಿದ್ದೀರಿ? ನಿಮ್ಮನ್ನು ಆರಿಸಿ ಕಳಿಸಿದಂತಹ ಜನ ಇವತ್ತು ಸಾಂಕ್ರಾಮಿಕ ಕಾಯಿಲೆಗಳಿಂದ, ರೋಗ ರುಜಿನಗಳಿಂದ ಸಾಯ್ತಾ ಇದ್ದಾರೆ. ದೇಶದ ಬೆನ್ನೆಲುಬಾದ ರೈತ ಬೆಳೆ ಇವತ್ತು ನೆಲಕಚ್ಚಿ ಇವತ್ತು ಆತ್ಮಹತ್ಯೆಯ ದಾರಿ ಹಿಡಿತಾ ಇದ್ದಾನೆ. ಜಲಮೂಲಗಳು ಬತ್ತಿ ಹೋಗ್ತಾ ಇದ್ದಾವೆ, ಜಲಚರಗಳು ಸಾಯ್ತಾ ಇದ್ದಾವೆ, ಪರಿಸರದ ಸಮತೋಲನ ತಪ್ಪಿ ಹೋಗ್ತಾ ಇದೆ. ಹೀಗೆಲ್ಲ ಇರುವಾಗ ಕಣ್ಣಿದ್ದು ಕುರುಡರಾದ್ರೆ ಹಾಗಾದರೆ ಯಾರ ಲಾಭಿಗಾಗಿ ನೀವು ಇವತ್ತು ಸುಮ್ಮನೆ ಇದ್ದೀರಿ? ಇದೆಲ್ಲ ಪ್ರಶ್ನೆ ಮಾಡಬೇಕಾಗತ್ತಲ್ಲ. ರಿಪಬ್ಲಿಕ್ ಕನ್ನಡ ಈ ಕರಾಳತೆಯನ್ನು ಎಳೆಯಾಗಿ ತೋರಿಸುವಂಥ ಪ್ರಯತ್ನವನ್ನು ನಿಮಗೆ ಮಾಡುತ್ತಿದೆ. ಇದು ಇಲ್ಲಿನ ಗ್ರೌಂಡ್ ರಿಯಾಲಿಟಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಜ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ರಾಯಚೂರು. ನೋಡಿ, ಬೆಳಗ್ಗೆ 9 ಗಂಟೆಯ ನ್ಯೂಸ್ನ ಸಂದರ್ಭದಲ್ಲಿ, ಮಧ್ಯಾಹ್ನ 1 ಗಂಟೆಯ ನ್ಯೂಸ್ನ ಸಂದರ್ಭದಲ್ಲಿ ನಾವು ನಮ್ಮ ವೀಕ್ಷಕರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ವಿ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತೇಳಿ ತುಂಬ ಜನ ರಾಜ್ಯದ ಮೂಲೆಗಳಿಂದ ತಮ್ಮ ಅಭಿಪ್ರಾಯಗಳನ್ನು ವಾಟ್ಸಪ್ ಮೂಲಕ ನಮಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅದರಲ್ಲಿ ಚಿಕ್ಕಮಗಳೂರಿನಿಂದ ಚಿದಾನಂದ್ ಅಂತೇಳಿ ಅವರೊಂದು ವಾಟ್ಸಪ್ ಮೂಲಕ ಅಭಿಪ್ರಾಯವನ್ನು ಕಳಿಸಿದ್ದಾರೆ. ಅದರ ಪ್ರಕಾರ ಅವರು ಹೇಳಿರೋದು, ಯಾರು ಇಲ್ಲಿ ತ್ಯಾಜ್ಯವನ್ನು ನೇರವಾಗಿ ಈ ತುಂಗೆಗೆ ಬಿಡ್ತಿದ್ದಾರೋ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತೇಳಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಇದೇ ರೀತಿಯಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದಾಗ ನಾವು ಅದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಮುಂದಿನ ಸುದ್ದಿ ಗಮನ ಕೊಡೋಣ. ನೋಡಿ,